ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸುಸ್ವಾಗತ. ಹೇಗಿದ್ದೀರಾ ಎಲ್ರೂ? ಮನುಷ್ಯನ ಜೀವನದಲ್ಲಿ ತಲೆ ಇದ್ದ ಮೇಲೆ ನೋವು ಕಟ್ಟಿಟ್ಟ ಬುತ್ತಿ. ತಲೆನೋವನ್ನು ಅನುಭವಿಸದ ಮನುಷ್ಯರೇ ಇಲ್ಲ ಎನ್ನಬಹುದು. ಈ ಕಥೆಯಲ್ಲಿ ಒಬ್ಬಳಿಗೆ ತಲೆನೋವು ಬರ್ತದೆ. ಅದು ಹೇಗೆ ಬಂತು, ಬಂದಿದ್ದು ಹೋಯ್ತಾ? ಈ ಎಲ್ಲಾ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಿಮಗೆ ಈ ಕಥೆಯ ಮೂಲಕ ಹೇಳುತ್ತೇನೆ, ಕೇಳಿ. ಕೇಳ್ತಾ ಇದ್ದ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಜಯ ಮಲೆನಾಡಿನ ಹಳ್ಳಿಯೊಂದರ ಜಮೀನ್ದಾರರ ಏಕೈಕ ಪುತ್ರಿ. ಅತ್ಯಂತ ಕೋಮಲೆ, ಸುಂದರಿ. ಅವಳ ಮದುವೆ ಬಯಲುಸೀಮೆಯ ಸುಂದರ ಯುವಕ ವಿಜಯನ ಜೊತೆ ನಿಶ್ಚಯವಾಯಿತು. ಆಗಿನ ಕಾಲದಲ್ಲಿ ಇಬ್ಬರ ಊರುಗಳು ಬಹಳ ದೂರವಿದ್ದವು. ಎತ್ತಿನ ಬಂಡಿಯಲ್ಲಿ ಸಾಗಿದರೆ ಒಂದು ದಿನ ಪೂರ ಪ್ರಯಾಣ ಮಾಡಬೇಕು. ಕುದುರೆ ಮೇಲೆ ವೇಗವಾಗಿ ಹೋದರೆ ಅರ್ಧ ದಿನವಂತೂ ಬೇಕೇ ಬೇಕು. ಇಂತಹ ಎರಡು ಊರಿನಿಂದ ಮದುವೆ ದಿಬ್ಬಣ ಹೊರಟಿತು. ಜಮೀನ್ದಾರರು ಯಾವುದೇ ಕೊರತೆ ಇಲ್ಲದಂತೆ ಮದುವೆ ನಡೆಸಿಕೊಟ್ಟರು. ಶ್ರೀಮಂತರಲ್ಲವೇ? ಮದುವೆಗೆ ಮಗಳಿಗೆ ವಜ್ರದ ಮೂಗುತಿ ಹಾಕಿದರು. ಚಿನ್ನವನ್ನು ಹೊಂದುವುದೇ ಕಷ್ಟವಾಗಿದ್ದ ಕಾಲ. ಹಾಗಿರುವಾಗ ವಜ್ರ ಎಂದ್ರೆ ಎಲ್ಲರ ಬಾಯಲ್ಲಿ ವಜ್ರದ ಮೂಗುತಿಯದೇ ಮಾತು. ಜಯಾಳಂತೂ ಮೊದಲೇ ಸುಂದರಿ. ಈಗಂತೂ ಮೂಗುತಿಯಿಂದ ಅವಳ ಸೌಂದರ್ಯ 100 ಪಟ್ಟು ಹೆಚ್ಚಾಗಿತ್ತು. ಆಗಿನ ಕಾಲದಲ್ಲಿ ಮದುವೆ ಅಂದ್ರೆ ಕಡಿಮೆ ಪಕ್ಷ 5 ದಿನಗಳು ನಡೆಯುತ್ತಿದ್ದವು. ಇನ್ನು ಜಮೀನ್ದಾರರ ಮನೆ ಮದುವೆ ಅಂದ್ರೆ ಕೇಳಬೇಕೆ, 10 ದಿನಗಳ ಕಾಲ ನಡೆಯಿತು. ಚಂದ ಮದುವೆ ನಡೆದು ಎತ್ತಿನ ಗಾಡಿಯಲ್ಲಿ ಮದುಮಗಳು ಪ್ರಯಾಣಿಸಿ ಗಂಡನ ಮನೆ ಸೇರಿಯಾಯಿತು. ರಾತ್ರಿ ಕಳೆದು ಬೆಳಗಾಯಿತು. ಮಲಗುವ ಕೋಣೆಯಿಂದ ನಸುನಾಚುತ್ತಾ ಹೊರಬಂದಳು ಜಯ. ಸುತ್ತಲಿದ್ದವರು ಮುಸಿ ನಗುತ್ತಾ ಅವಳನ್ನು ಹತ್ರ ಕರೆದು ಮೆಲುವಾಗಿ ಮಾತನಾಡಿಸಿದರು. ಬಿಸಿ ಕಾಫಿ ಕೊಟ್ಟರು. ಸ್ನಾನ ಮಾಡಿ ಬರುವಂತೆ ಪ್ರೇರೇಪಿಸಿದರು. ಸ್ನಾನ ಮಾಡಿ ಬಂದ ನಂತರ ತಿಂಡಿ ಆಯಿತು. ಕೆಲವು ಶಾಸ್ತ್ರಗಳು ಇನ್ನೂ ಬಾಕಿ ಇದ್ದವು. ಇನ್ನೇನು ಶಾಸ್ತ್ರಕ್ಕೆ ಕೂರ್ಬೇಕು. ಅಚಾನಕ್ಕಾಗಿ ಜಯಾಳಿಗೆ ತಲೆನೋವು ಆರಂಭವಾಯಿತು. ವಿಪರೀತ ತಲೆನೋವು. ಎಡಗಡೆಯಲ್ಲಿ ತಲೆ ಸಿಡಿದು ಹೋಗುವಂತ ನೋವು. ಅವಳಿಗೆ ಕಣ್ಣೇ ಬಿಡಲಾಗಲಿಲ್ಲ. ನೋವಿನಲ್ಲೇ ಕುಳಿತು ಶಾಸ್ತ್ರಗಳಲ್ಲಿ ಭಾಗವಹಿಸಿದಳು. ಅವಳಿಗೆ ತಲೆನೋವೆಂದಾಗ ಯಾರೂ ಗಾಬರಿ ಬೀಳಲಿಲ್ಲ. ಇವೆಲ್ಲ ಸರ್ವೇ ಸಾಮಾನ್ಯ. ಅವಳು ಮಲೆನಾಡಿನವಳು. ಈಗ ಬಯಲುಸೀಮೆಗೆ ಬಂದಿದ್ದಾಳೆ. ಇಲ್ಲಿ ವಿಪರೀತ ಬಿಸಿಲು. 1-2 ದಿನ, ಆಮೇಲೆ ಹೊಂದಿಕೊಳ್ತಾಳೆ. ಮದುವೆಯ ಬಳಿಕ ಇದೆಲ್ಲ ಸಾಮಾನ್ಯ. ಅವರೆಲ್ಲ ಅಂದುಕೊಂಡಂತೆ ಸಾಯಂಕಾಲವಾಗುತ್ತಿದ್ದಂತೆ ತಲೆನೋವು ಸಂಪೂರ್ಣವಾಗಿ ಮಾಯವಾಯಿತು. ಎಲ್ಲರೂ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟರು. ನೆಮ್ಮದಿ ಎನ್ನುವುದು ಬೆಳಗಿನವರೆಗೆ ಮಾತ್ರ ಇತ್ತು. ಕೋಣೆಯಿಂದ ಹೊರಬರುತ್ತಲೇ ಮತ್ತೆ ತಲೆನೋವು. ಅದೇ ರೀತಿಯ ತಲೆನೋವು. ಅತ್ತೆ ಕಷಾಯ ಕಾಯಿಸಿಕೊಟ್ರು. ನಾದಿನಿ ತೈಲ ಹಚ್ಚಿದಳು. ಅಜ್ಜಿ ಸಾಂಬ್ರಾಣಿ ಹೊಗೆ ಹಾಕಿದರು. ಸಾಯಂಕಾಲವಾಗುತ್ತಿದ್ದಂತೆ ತಲೆನೋವು ಮಂಗಮಾಯ. ಇದು ಒಂದು ಪರಿಪಾಠವಾಯಿತು. ಬೆಳಿಗ್ಗೆ ಆರಂಭವಾದ ತಲೆನೋವು ಬಿಸಿಲು ಏರಿದಂತೆ ಸೈಸಲಸದಳವಾಗುತ್ತಿತ್ತು. ಸೂರ್ಯ ಮುಳುಗಿದ ಮೇಲೆ ಇಲ್ಲ. ತಲೆನೋವು ಇತ್ತು ಅಂತ ಸುಳಿವೂ ಇರ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಈಗಿರುವಂತೆ ಎಲೆಕ್ಟ್ರಿಕ್ ದೀಪಗಳಿರಲಿಲ್ಲ. ಬುಡ್ಡಿ ದೀಪಗಳು ಅಥವಾ ಕಂದೀಲುಗಳು. ಆ ನಸು ಬೆಳಕು ಕತ್ತಲಿನ ವಾತಾವರಣದಲ್ಲಿ ಜಯ ತುಂಬಾ ಸುಖಿಯಾಗಿರುತ್ತಿದ್ದಳು. ವಾರ ಕಳೆಯುತ್ತಿದ್ದಂತೆ ಜಯಾಳ ತಲೆನೋವು ಎಲ್ಲರ ತಲೆನೋವಾಯಿತು. ಎಲ್ಲಾ ಬಗೆಯ ಮದ್ದು ಮಾಯಗಳಾದವು. ಇಂಗ್ಲಿಷ್ ಮದ್ದು, ಆಯುರ್ವೇದ, ನಾಟಿ ಮದ್ದು, ಹರಕೆ, ದೈವಕ್ಕೆ ಹೇಳಿಕೊಳ್ಳುವುದು ಎಲ್ಲ ಆಯಿತು. ಸುಂದರ ಸೊಸೆಗೆ ಗಾಳಿ ಸೋಕಿರಬಹುದು ಅಂತ ಮಂತ್ರವಾದಿಯನ್ನು ಕರೆಸಿ ದಿಗ್ಬಂಧನ ಮಾಡಿಸಿ ಬೇವಿನ ಸೊಪ್ಪಿನಲ್ಲಿ ಓಡಿಸಿ ಆಯಿತು. ಗಾಡಿ ಕಟ್ಟಿ ಬೆಂಗಳೂರಿಗೆ ಬಂದು ದೊಡ್ಡ ಆಸ್ಪತ್ರೆಯಲ್ಲೂ ತೋರಿಸಿ ಆಯಿತು. ಸಮಸ್ಯೆ ಮಾತ್ರ ಪರಿಹಾರವಾಗಲಿಲ್ಲ. ಈಗಂತೂ ಜಯ ಹಗಲು ಎಂದ್ರೆ ಹೆದರುತ್ತಿದ್ದಳು. ನೋವು ತಡೆಯಲಾಗದೆ ತಲೆಯನ್ನು ಗೋಡೆಗೆ ಜಪ್ಪಿಕೊಳ್ಳುತ್ತಿದ್ದಳು. ಅವಳನ್ನು ಕಾಯುವುದು ಮನೆಯವರ ಪಾಲಿಗೆ ಬಿತ್ತು. ಇಷ್ಟೆಲ್ಲ ಆದ್ಮೇಲೆ ಮನೆಯವರಿಗೆಲ್ಲ ಭಯ ಹಿಡಿಯಿತು. ಹೇಳಿ ಕೇಳಿ ಜಮೀನ್ದಾರರ ಮಗಳು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನಮ್ಮ ತಲೆಗೆ ಬರ್ತದೆ. ಜೋರಾಗಿ ಓಡುವ ಕುದುರೆಯ ಮೇಲೆ ಆಳನ್ನು ಓಡಿಸಿದರು ಮಲೆನಾಡಿಗೆ. ಮರುದಿನ ಸಾಯಂಕಾಲ ಜಮೀನ್ದಾರರು ಗಾಡಿ ಕಟ್ಟಿಸಿಕೊಂಡು ಬಂದೇ ಬಿಟ್ಟರು. ಬೀಗರನ್ನು ಗೌರವಿಸಿದ ಅತ್ತೆ ಮಾವ ನಡೆದ ವಿಚಾರವನ್ನು ಚಾಚೂ ತಪ್ಪದೆ ಅವರಿಗೆ ಹೇಳಿದರು. ಏನೇನು ಮದ್ದುಗಳನ್ನು ಕೊಡುತ್ತಾ ಇದ್ದೇವೆ ಅಂತಲೂ ಹೇಳಿದರು. ಜಮೀನ್ದಾರರಿಗೂ ಇದೊಂದು ನುಂಗಲಾರದ ತುತ್ತಾಯಿತು. ಯಾಕೆಂದ್ರೆ ಹುಟ್ಟಿದಾರಬ್ಬಿಯ ಜಯ ಒಂದು ದಿನ ಕಾಯಿಲೆ ಕಸಾಲೆ ಅಂತ ಮಲಗಿದವಳಲ್ಲ. ಮಲೆನಾಡಿನ ಕಾಡುಗಳಲ್ಲಿ ಜಿಂಕೆಯಂತೆ ಓಡಾಡಿ ಬೆಳೆದ ಹುಡುಗಿಗೆ ಒಂದು ಶೀತ, ಒಂದು ಜ್ವರ, ಒಂದು ತಲೆನೋವು ಅಂತ ಇರಲಿಲ್ಲ. ಅಂತ ಗಟ್ಟಿಗಿತ್ತಿ ಬಾಲಕಿಯಾಗಿದ್ದಳು ಜಯ. ಜಯಾಳ ಅತ್ತೆ ಮನೆಯವರನ್ನು ಮನದಲ್ಲಿಯೇ ಕೊಂಡಾಡಿದರು ಜಮೀನ್ದಾರರು.
ಇನ್ನೊಬ್ಬರಾಗಿದ್ರೆ ಇಷ್ಟೊತ್ತಿಗೆ ಸೊಸೆಯ ಬಗ್ಗೆ ಏನೆಲ್ಲ ಮಾತನಾಡಿರುತ್ತಿದ್ದರು, ಕೂರಿ ಕುಟ್ಟಿ ಮಾಡಿರುತ್ತಿದ್ದರು. ಆದರೆ ಇವರು ತಮ್ಮಿಂದಲೇ ಏನೋ ತಪ್ಪಾಗಿದೆ ಎನ್ನುವಂತೆ ವರ್ತಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯಲೇಬೇಕು. ಮರುದಿನ ಅತ್ತೆ ಮನೆಯವರಿಂದ ಬೀಳ್ಕೊಂಡು ಮಗಳನ್ನು ಕರೆದುಕೊಂಡು ಹೊರಟರು ರಾಯರು. ಬೇಗ ನಮ್ಮ ಸೊಸೆಯನ್ನು ವಾಸಿ ಮಾಡಿ ಕರೆದುಕೊಂಡು ಬನ್ನಿ ಎಂದು ಮನೆಯವರೆಲ್ಲ ಹನಿಗಣ್ಣಾದರು. ವಿಜಯನಂತೂ ಹೆಂಡತಿಯನ್ನು ಕಳಿಸಲೇ ತಯಾರಿರಲಿಲ್ಲ. ತಂದೆ ಮಗಳ ಜೀವಗಳು ಅಲ್ಲೇ ಉಳಿದುಕೊಂಡವು, ದೇಹಗಳು ಮಾತ್ರ ಗಾಡಿಯಲ್ಲಿ ಹೊರಟವು. ಮಲೆನಾಡಿನಲ್ಲಿ ಇನ್ನೇನು, ತಂದೆ ಮಗಳಿಗೆ ಇದೇ ಕೆಲಸ. ಬಗೆ ಬಗೆಯ ವೈದ್ಯರುಗಳನ್ನು ಭೇಟಿಯಾಗುವುದು, ವಿಧ ವಿಧವಾದ ಮದ್ದುಗಳನ್ನು ಪ್ರಯತ್ನಿಸುವುದು. ಬಯಲುಸೀಮೆಯಲ್ಲಿ ನಡೆದ ಪ್ರಯತ್ನಗಳು ಇಲ್ಲೂ ನಡೆದುವು. ತಿಂಗಳಾಗ್ತಾ ಬಂತು, ಏನು ಪ್ರಯೋಜನವಾಗಲಿಲ್ಲ. ವಾರಕ್ಕೆ 2 ಪತ್ರ ಬರೆಯುತ್ತಿದ್ದ ವಿಜಯ್ ರಾತ್ರಿ ಬುಡ್ಡಿ ದೀಪದಲ್ಲಿ ಪತ್ರಗಳನ್ನು ಓದಿ ತಾನೂ ಪತ್ರ ಬರೆಯುತ್ತಿದ್ದಳು. ಜಮೀನ್ದಾರರಿಗಂತೂ ಏನು ಮಾಡಲೂ ತೋಚದೆ ಹಿಂಸೆ ಅನುಭವಿಸುತ್ತಿದ್ದರು. ಯಾರು ಎಲ್ಲಿ ಏನು ಪರಿಹಾರ ಹೇಳಿದರೂ ಬೇಸರ ಮಾಡಿಕೊಳ್ಳದೆ ಅವನ್ನೆಲ್ಲ ಉಪಯೋಗಿಸಿ ನೋಡುತ್ತಿದ್ದರು. ಆಯುರ್ವೇದ, ಅಲೋಪತಿ, ನಾಟಿ ಮದ್ದುಗಳಾದವು, ದೇವರ ದೈವಗಳ ಹರಕೆಗಳಾದವು, ಬಲಿಗಳಾದವು. ಏನೂ ಉಪಯೋಗವಿಲ್ಲದಾಯಿತು. ತಂದೆ ಮಗಳಿಬ್ಬರೂ ಹತಾಶರಾದರು. ಜಯಾಳ ಬದುಕೇ ಇಷ್ಟು ಎಂದುಕೊಂಡರು. ಒಂದು ದಿನ ಅವರ ಮನೆಯ ಆಳು ಹೇಳಿದ, ನನ್ನ ಅಣ್ಣ ಒಬ್ಬ ವೈದ್ಯರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ವೈದ್ಯರು ನದಿಯ ಆ ಕಡೆ ಇರುವ ಆಯುರ್ವೇದ ಎಸ್ಟೇಟ್ನಲ್ಲಿ ಇದ್ದಾರೆ. ಆ ವೈದ್ಯರು ತುಂಬಾ ಒಳ್ಳೆಯ ಕೈಗುಣದವರಂತ ಅಣ್ಣ ಹೇಳ್ತಾ ಇದ್ರು. ನೀವ್ಯಾಕೆ ಕೂಸನ್ನು ಒಂದು ಬಾರಿ ಅವರಿಗೆ ತೋರಿಸಬಾರ್ದು? ಕ್ಷಣವೂ ಯೋಚಿಸಲಿಲ್ಲ ಜಮೀನ್ದಾರರು. ಬೆಳಗ್ಗೆ 5 ಗಂಟೆಗೆ ತಂದೆ ಮಗಳು ಗಾಡಿ ಕಟ್ಟಿಯೇ ಬಿಟ್ಟರು. ನದಿ ದಂಡೆಯಲ್ಲಿ ದೋಣಿ ಹಿಡಿದರು. ದೋಣಿ ಇಳಿದು ಎಸ್ಟೇಟಿಗೆ ನಡ್ಕೊಂಡೇ ಹೋದರು. ಇಷ್ಟೆಲ್ಲ ಆಗುವಾಗ ಸುಮಾರು 8 ಗಂಟೆಯಾಗಿತ್ತು. ಬಿಸಿಲು ಏರುತ್ತಿತ್ತು. ಜಯಾಳ ತಲೆನೋವು ಮರುಕಳಿಸಿತು. ಎಸ್ಟೇಟ್ನ ನಡುವೆ ಇರುವ ಹೆಂಚಿನ ಮನೆಯನ್ನು ಸಮೀಪಿಸುತ್ತಿರುವಂತೆ ಅಂಗಳದಲ್ಲಿ ಕುಳಿತಿರುವ ನಡುವಯಸ್ಸಿನ ವೈದ್ಯರನ್ನು ನೋಡಿದರು. ಒಂದಿಬ್ಬರು ಅವರನ್ನು ಭೇಟಿಯಾಗಲು ಬಂದಿದ್ದರು. ಬಂದವರನ್ನು ಮಾತನಾಡಿಸುತ್ತಲೇ ವೈದ್ಯರು ಒಳಗೆ ನಡೆದು ಬರುತ್ತಿರುವ ತಂದೆ ಮಗಳನ್ನು ನೋಡಿದರು. ಮುಂದಿನ 5 ನಿಮಿಷಗಳಲ್ಲಿ ಇವರ ಸರದಿ ಬಂತು. ಉಭಯ ಕುಶಲೋಪರಿಯಾದ ಮೇಲೆ ತಂದೆ ಮಗಳು ನೇರವಾಗಿ ವಿಚಾರಕ್ಕೆ ಬಂದರು. ತಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಹೇಳಿದರು. ನಡುವೆ ವೈದ್ಯರು ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಹೀಗೆ ಮದುವೆಯ ಮರುದಿನದಿಂದ ಆರಂಭವಾಗಿ ಇವತ್ತಿನ ತನಕ ಕಾಡುತ್ತಿರುವ ತಲೆನೋವನ್ನು ವಿವರಿಸಿದರು. ಮಾತುಕತೆ ನಡೆಯುತ್ತಿರುವಂತೆ ವೈದ್ಯರು ಜಯಾಳ ಮುಖವನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದರು. ಅವಳಿಗೆ ಅವರು ಹಾಗೆ ನೋಡುತ್ತಿರುವುದು ಬಹಳ ಮುಜುಗರವೆನಿಸಿ ನಾಚಿಕೊಂಡಳು. ಎಚ್ಚೆತ್ತುಕೊಂಡ ವೈದ್ಯರು ಜಯಾಳನ್ನು ಕುರಿತು ಕೇಳಿದರು. ಈ ಮೂಗುತಿ ಹೊಸದೇ? ಜಯ ತುಂಬಾ ಖುಷಿಯಾದಳು. ಹೌದು ಡಾಕ್ಟರ್, ನನ್ನ ಮದುವೆಗೆ ಅಪ್ಪ ಕೊಡಿಸಿದ ಹೊಸ ವಜ್ರದ ಮೂಗುತಿ ಎಂದು ಜಂಬದಿಂದ ಹೇಳಿದಳು. ಬಹಳ ಕಾಸಾಗಿರ್ಬೇಕಲ್ಲವೇ? ವೈದ್ಯರು ಹೇಳಿದಾಗ ಜಮೀನ್ದಾರರು, ಹೌದು ಸ್ವಾಮಿ, ನನ್ನ ಮಗಳ ಸಂತೋಷಕ್ಕೆ ನಾನು ಅಷ್ಟೂ ಮಾಡದಿದ್ರೆ ಹೇಗೆ? ಆದ್ರೂ ಹೀಗಾಗಿ ಹೋಯಿತು ನೋಡಿ ಎಂದು ದುಃಖಿಸಿದರು. ಎಲ್ಲಿ ಆ ಮೂಗುತಿ ನನಗೆ ಸ್ವಲ್ಪ ಕೊಡಿ ಎಂದು ವೈದ್ಯರು ಕೇಳಿದಾಗ ಜಯ ಸಂದೇಹಿಸುತ್ತಾ ಅಪ್ಪನ ಮುಖ ನೋಡಿದಳು. ಅವರು ತಲೆ ಆಡಿಸಿದರು. ಜಯ ನಿಧಾನಕ್ಕೆ ಮೂಗುತಿಯ ತಿರುಪನ್ನು ತಿರುಗಿಸಿ ತೆಗೆದುಕೊಟ್ಟಳು. ವೈದ್ಯರು, ಸೋಮ, ಇವರನ್ನು ತೋಟದಲ್ಲಿ ತಿರುಗಾಡಿಸಿಕೊಂಡು ಬಾ, ಹಾಗೇ ಎಳ್ನೀರು ಕೆತ್ತಿಕೊಡು ಎಂದು ಆಳಿಗೆ ಹೇಳಿ ನಂತರ ಇವರ ಕಡೆ ತಿರುಗಿ ಹೋಗಿ ಎನ್ನುವಂತೆ ಸಂಜ್ಞೆ ಮಾಡಿದರು. ತಲೆನೋವು ಕಾಡುತ್ತಿರುವಾಗ ತೋಟ ಸುತ್ತಿ ನೋಡುವುದು ಜಯಾಳಿಗೆ ಬೇಕಿರಲಿಲ್ಲ. ಬೇಗ ಮದ್ದು ಕೊಟ್ರೆ ಹಿಂತಿರುಗಿ ಹೋಗಬಹುದಿತ್ತು ಅನ್ನುವುದು ಜಮೀನ್ದಾರರ ಯೋಚನೆ. ಆದರೆ ವೈದ್ಯರು ಹೇಳಿದಾಗ ಕೇಳದೆ ವಿಧಿ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ತೋಟ ಸುತ್ತಲೂ ಹೋದರು. ಒಂದು 10 ನಿಮಿಷ ಸುತ್ತೋಣ ಎಂದು ಹೋದವರು ಹಿಂತಿರುಗುವಾಗ 1 ಗಂಟೆ ಕಳೆದಿತ್ತು. ಇಬ್ಬರೂ ಗೆಲುವಾಗಿದ್ದರು. ತೋಟದ ತುಂಬ ಇದ್ದ ಮದ್ದಿನ ಗಿಡಗಳ ವಾಸನೆ ಇಬ್ಬರ ಮನಸ್ಸನ್ನು ಉಲ್ಲಾಸಿತಗೊಳಿಸಿತ್ತು. ಅವರ ವಿಕಸಿತ ಮುಖಗಳನ್ನು ನೋಡುತ್ತಾ ವೈದ್ಯರು ಕೇಳಿದರು, ಏನಮ್ಮ ಜಯ, ಹೇಗಿದೆ ತಲೆನೋವು? ಆಗ ಜಯಳಿಗೆ ನೆನಪಾಯಿತು, ಹೌದಲ್ಲ, ತಲೆನೋವು ಎಲ್ಲಿ? 2 ಕೈಗಳಿಂದ ತಲೆಯನ್ನು ಮುಟ್ಟಿ ಮುಟ್ಟಿ ನೋಡಿಕೊಂಡಳು. ತಲೆನೋವಿನ ಲವಲೇಶವೂ ಇರಲಿಲ್ಲ. ನಗುತ್ತಾ ಹೇಳಿದಳು, ಇಲ್ಲ, ತಲೆನೋವೇ ಇಲ್ಲ. ಜಮೀನ್ದಾರರು ಅಚ್ಚರಿಯಿಂದ ಮಗಳನ್ನು ನೋಡಿದರು. ಹೌದಲ್ಲ, ನಿಮ್ಮ ತೋಟದಲ್ಲಿ ನಾವು ಆಘ್ರಾಣಿಸಿದ ಸುವಾಸನೆಯೇ ಕಾರಣವಿರಬಹುದು ಸ್ವಾಮಿ. ನನಗೇ ತುಂಬಾ ಹಗೂರವಾಗಿದೆ. ಇನ್ನು ಮಗುವಿಗೆ ಕೇಳಬೇಕಾ? ಜಮೀನ್ದಾರರು ನಗುತ್ತಾ ಹೇಳಿದರು. ಇಲ್ಲ,
ಅದು ಕಾರಣ ಅಲ್ಲ ಎಂದರು ವೈದ್ಯರು. ನಿನ್ನ ತಲೆನೋವಿನ ಕಾರಣ ಇಲ್ಲಿದೆ ನೋಡು ಜಯಮ್ಮ. ಚಾಚಿದ ಅಂಗೈಯಲ್ಲಿ ಜಯಾಳ ವಜ್ರದ ಮೂಗುತಿ ಇತ್ತು. ತಂದೆ ಮಗಳು ಬಾಯಿ ತೆರೆದು ನೋಡಿದರು. ಇದಾ ಹೇಗೆ? ವೈದ್ಯರು ಹೇಳಲಾರಂಭಿಸಿದರು. ನಿಮಗೆ ಬೆಳಕಿನ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್, ವಕ್ರೀಭವನ ಅಂದ್ರೆ ರಿಫ್ರಾಕ್ಷನ್ ಮತ್ತು ಚದುರುವಿಕೆ ಅಂದ್ರೆ ಡಿಸ್ಪರ್ಷನ್ ಬಗ್ಗೆ ಗೊತ್ತೇ? ಒಂದು ಪೇಪರ್ ಮೇಲೆ ಡ್ರಾಯಿಂಗ್ ಹಾಕಿ ಇಟ್ಟಿದ್ದರು ವೈದ್ಯರು. ನೋಡಿ, ಬೆಳಕು ವಜ್ರದೊಳಗೆ ಪ್ರವೇಶಿಸಿದಾಗ ಅದು ವಜ್ರದ ಕತ್ತರಿಸಿದ ಮಾಧ್ಯಮದಿಂದ ಹಲವಾರು ಬಾರಿ ಪ್ರತಿಫಲಿಸಿ ವಕ್ರೀಭವಿಸಿ ಬೇರೆ ಬೇರೆ ದಿಕ್ಕುಗಳಿಂದ ಬೆಳಕಿನ ಕಿರಣಗಳು ಹೊರಬರುತ್ತವೆ. ಈ ಮೂಗುತ್ತಿಯಿಂದ ಬೆಳಕಿನ ಕಿರಣಗಳು ಹಾಗೆ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್ಗೆ ಒಳಗಾಗಿ ನೇರವಾಗಿ ನಿನ್ನ ಎಡಗಣ್ಣಿನ ಮೇಲೆ ಬೀಳುತ್ತಿದ್ದವು. ಕಣ್ಣಿನ ಗುಡ್ಡೆಯನ್ನು ಯಾವ ಕಡೆ ತಿರುಗಿಸಿದರೂ ಕಿರಣಗಳ ದಾಳಿ ಸತತವಾಗಿ ನಡೆಯುತ್ತಿದ್ದುದರಿಂದ ತಲೆನೋವು ಬರ್ತಿತ್ತು. ಹಗಲಿನಲ್ಲಿ ಸೂರ್ಯನ ಕಿರಣಗಳ ಕಾರಣ ಈ ಪ್ರಕ್ರಿಯೆ ಜೋರಾಗಿತ್ತು. ರಾತ್ರಿ ಬುಡ್ಡಿದೀಪ ಅಥವಾ ಕಂದೀಲಿನ ದೀಪದಲ್ಲಿ ಈ ಪ್ರಕ್ರಿಯೆ ಸಾಧ್ಯವಿರದೇ ಇದ್ದುದರಿಂದ ರಾತ್ರಿ ತಲೆನೋವು ಇರುತ್ತಿರಲಿಲ್ಲ. ಈಗ ಗೊತ್ತಾಯ್ತಾ? ಇನ್ನು ಮೇಲೆ ನೀನು ಮೊದಲು ಹಾಕುತ್ತಿದ್ದ ಮೂಗುತಿಯನ್ನೇ ಹಾಕಿಕೊಳ್ಳು. ವಜ್ರದ ಮೂಗುತಿ ನಿನಗಲ್ಲ. ಯಾಕಂದರೆ ನಿನ್ನ ಮೂಗುತಿಯ ಸ್ಥಾನ ಆ ರೀತಿ ಇದೆ. ಅಲ್ಲಿ ನೀನು ವಜ್ರದ ಮೂಗುತಿ ಹಾಕಿಕೊಂಡ್ರೆ ನಿನಗೆ ಕಾಟ ತಪ್ಪಿದ್ದಲ್ಲ. ನಿನಗೆ ಯಾವ ಮದ್ದಿನ ಅಗತ್ಯವೂ ಇಲ್ಲ. ನೀನು ಆರೋಗ್ಯವಾಗಿದ್ದೀಯ. ಜಮೀನ್ದಾರರು ಒಂದು ನೋಟಿನ ಕಟ್ಟನ್ನು ತೆಗೆದು ವೈದ್ಯರಿಗೆ ಕೊಟ್ಟಾಗ ವೈದ್ಯರು ಆ ಕಟ್ಟಿನಿಂದ ಒಂದೇ ಒಂದು ನೋಟನ್ನು ತೆಗೆದುಕೊಂಡು ನನ್ನ ಶುಲ್ಕ ಸಂದಾಯವಾಯಿತು ಎಂದು ಅವರನ್ನು ಬೀಳ್ಕೊಟ್ಟರು. ಇದನ್ನು ಒಂದು ಪತ್ರಿಕೆಯಲ್ಲಿ ಓದಿದ್ದೆ ಮತ್ತು ಇದು ನನ್ನ ಮೆಚ್ಚಿನ ಕತೆ. ನನಗೊಂದು ಲೈಕ್ ಕೊಡ್ತೀರಾ? ವಂದನೆಗಳು.